ನಮ್ಮದು ಒಂದು 8 ಎಕರೆ ಕಾಫಿ ತೋಟ ಇದೆ. ಮೇನ್ಲಿ ಅರೇಬಿಕಾ, ಕಾಳುಮೆಣಸು ಹಾಕೊಂಡಿದ್ದೀವಿ. ನಾನು ಆ್ಯಕ್ಚುಲಿ 4th ಜನರೇಷನ್ ಕಾಫಿ ಪ್ಲಾಂಟರ್. ಇದು ನಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ. For decades, these coffee orchards have stood strong, but with a changing climate, both the soil and farming practices needed to be restored. This is what regenerative coffee system looks like. At the center is capacity building, with key regenerative practices focused on soil health, use of bio-inputs, promoting biodiversity, climate and water resilience, livelihood and sustainability. In 2024, a journey began. Over 15,000 small coffee growers alongside SM Sehgal Foundation began restoring the balance through regenerative agriculture practices. ಸೊ ಈ ತರಬೇತಿಯಲ್ಲಿ 5 ಮುಖ್ಯ ಪ್ರಿನ್ಸಿಪಲ್ಸ್ಗಳಿವೆ. ಅದರಲ್ಲಿ ಮಣ್ಣು, ಸಾಯಿಲ್, ಹವಾಮಾನ, ವಾಟರ್, ಲೈವ್ಲಿಹುಡ್ ಸೆಕ್ಯೂರಿಟಿ ಮತ್ತು ಕ್ಲೈಮೇಟ್ ಚೇಂಜ್. ಈ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ನಾವು ರೈತರಿಗೆ ತರಬೇತಿಗಳನ್ನ ಮಾಡ್ತಾ ಇದ್ದೇವೆ. ಏನಂದರೆ ಇವಾಗ ಕಾಫಿಗೆ ಸಂಬಂಧಪಟ್ಟಂಗೆ ನಾವು ತುಂಬ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರ ಮಾತುಗಳ ಮೂಲಕ ಗೊತ್ತಾಯಿತು. ನಾವು ಈ ಹೊಸ ಪ್ರಾಜೆಕ್ಟ್ನ ಶುರು ಮಾಡಿದಾಗ ರೈತರ ಹತ್ರ ಹೋಗೋದೇ ನಮಗೆ ಮುಖ್ಯವಾಗಿ ಚಾಲೆಂಜ್ ಆಗಿತ್ತು. ನಾವು ಒಂದು ಹೊರಗಡೆಯಿಂದ ಬಂದಿರುವಂತಹ ಒಂದು NGO ಆಗಿರೋದ್ರಿಂದ ಅವರ ಅಕ್ಸೆಪ್ಟೆನ್ಸ್ ತುಂಬ ಚೆನ್ನಾಗಿರಲಿಲ್ಲ, ತುಂಬ ಕಷ್ಟ ಇತ್ತು. ಪ್ರತಿಯೊಂದು ಮನೆಗಳು ತುಂಬ ರಿಮೋಟಲ್ಲಿ ಲೊಕೇಟ್ ಆಗಿರೋದ್ರಿಂದ. The program worked through local institutions, farmer interest groups, reaching farmers across hills, forests, and remote settlements. The first step was to understand the soil itself, understanding its health, restoring its balance, and strengthening the foundation of the crop. ಮಣ್ಣು ಪರೀಕ್ಷೆ ಕಳಿಸಿ ಬಂದ ನಂತರ ನಮ್ಮಲ್ಲಿಗೆ ಉಚಿತವಾಗಿ ಗೊಬ್ಬರ ಕೊಟ್ಟಿದ್ದಾರೆ, ಹಾಗೆಯೇ ಲಿಕ್ವಿಡ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಉತ್ತಮವಾದ ಫಸಲು ಬಂದಿದೆ. ನಾವು ಆ ಫಸಲನ್ನು ಕೊಯ್ಲು ಮಾಡಿದ್ದೀವಿ. ಈ ಒಂದು ಇನ್ಪುಟ್ಸ್ನ ನಾವು ಕಾಂಪೋಸ್ಟ್ ಆಗಲಿ, ವರ್ಮಿ ಕಾಂಪೋಸ್ಟ್ ಆಗಲಿ ಮಾಡ್ತೀವಿ. ಸಾಯಿಲ್ ಆಬ್ವಿಯಸ್ಲಿ ಹೆಲ್ಪ್ ಇಂಪ್ರೂವ್ ಆಗೇ ಆಗುತ್ತೆ, ಯಾಕಂದರೆ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ಸ್ ರೈಸ್ ಆಗುತ್ತೆ, ಹಾಗಾಗಿ ಇಂಪ್ರೂವ್ ಆಗುತ್ತೆ. ನೀರಿನ ನಿರ್ವಹಣೆ, ಇದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಹಲವಾರು ಸ್ಲೋಪಿ ಏರಿಯಾಗಳಿರ್ತವೆ. That's where the ICCRL program made a difference. Introducing cradle pits, shallow trenches dug along the slope. This will bring water, trap organic matter, and allow moisture to soak into the soil, reducing erosion and improving the groundwater recharge. ಯಾವುದು ನಮ್ಮ ಕಾಫಿಲಿ ತೊಟ್ಲುಗುಂಡಿ ಮಹತ್ವ ಅಂದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಾವು ವರ್ಷಕ್ಕೊಂದ್ಸತಿ ಮರಗಸಿ ಮಾಡಿದ್ದಾಗಲಿ ಇನ್ನೊಂದು ಏನೋ ವೇಸ್ಟ್ಗಳನ್ನೆಲ್ಲ ಆ ತೊಟ್ಲುಗುಂಡಿಲಿ ತುಂಬೋದ್ರಿಂದ ಅದು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದು ಏನಾಗುತ್ತೆ, ವರ್ಮಿ ಕಾಂಪೋಸ್ಟ್ ಆಗಿ ಥರ ಬದಲಾವಣೆ ಆಗುತ್ತೆ. ಅದು ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ಬುಡಕ್ಕೆ ಒಳ್ಳೆ ಪೋಷಕಾಂಶಗಳು ಸಿಗುತ್ತೆ. Following improvements in water and soil, the program introduced a range of sustainable farming practices tailored to the region's heavy rainfall and sloping terrain. किसान लोगों को एक्सटर्नल इनपुट्स ज़्यादा यूज़ कर रहा था और उसका हिसाब से नेटिव स्पीशीज़ का भी बहुत कम हो रहा है. यहाँ सिल्वर ओक ज़्यादा हो रहा है. ನಮಗೆ ಜೇನು ತುಪ್ಪಕ್ಕಿಂತ ನಮ್ಮದು ಕಾಫಿ ತೋಟ ಇರೋದ್ರಿಂದ ಅದು ಪರಾಗಸ್ಪರ್ಶ ಎಲ್ಲ ಆದರೆ, ಜೇನು ಪರಾಗಸ್ಪರ್ಶ ಆದರೆ 99% ಸಕ್ಸಸ್ ಆಗುತ್ತೆ. ಬೇರೆ ಕೀಟಗಳಿಂದ ಆದರೆ ಅದು 50% ಪರಾಗಸ್ಪರ್ಶ ಆಗುತ್ತೆ. ಅದರಿಂದ ನಮಗೆ ಈಗ ಜೇನು ಸಾಕಿದ ಮೇಲೆ ಕಾಫಿ ಇಳುವರಿ ಎಲ್ಲ ತುಂಬ ಹೆಚ್ಚಿಗೆ ಚೆನ್ನಾಗಿ ಬರ್ತಾಯಿದೆ. ಅದರಿಂದ ಲಾಭನೇ ಇದೆ, ಅಕ್ಕಪಕ್ಕದ ತೋಟಗಳಿಗೂ ಲಾಭ ಇದೆ. ನಾನು ಈಗ ನಮ್ಮ ಜಾಗದಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಸಮಗ್ರ ಕೃಷಿ ಮಾಡ್ತಾಯಿದ್ದೀನಿ. ಅಂದರೆ ಕಾಳು ಮೆಣಸಿನ ಬಳ್ಳಿ, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ ಹಾಕಿದ್ದೀವಿ, ಆಮೇಲೆ ಅಡಿಕೆ ಇದೆ, ಕಾಫಿ ಇದೆ. ಇದಿಷ್ಟು ಯಾಕೆ ಅಂತ ಹೇಳಿದರೆ, ಒಂದು ವರ್ಷ ಒಂದರ ರೇಟ್ ಕಮ್ಮಿ ಆದರೆ ಸಮೇತ ಒಂದರಲ್ಲಿ ನಾವು ಸಸ್ಟೈನ್ ಆಗ್ಬೋದು ಅಂತ. ಯಾಕೆಂದರೆ ಒಂದು ವರ್ಷ ಕಾಫಿಗೆ ರೇಟ್ ಕಮ್ಮಿ ಆಗ್ಬೋದು, ಒಂದು ವರ್ಷ ಅಡಿಕೆ ಕಮ್ಮಿ ಆಗ್ಬೋದು. ನಾವು ಯಾವುದಾದ್ರು ಒಂದೇ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ರೇಟ್ ಕಮ್ಮಿ ಆಯಿತು ಅಂದಾಗ ಅದರದ್ದು ನಮಗೆ ಒಂದು ವರ್ಷ ತುಂಬ ನಾವು ಹಿಂದಕ್ಕೆ ಹೋಗ್ಬಿಡ್ತೀವಿ. Capacity building was the foundation of this transformation. Through structured training and field demonstrations, small coffee growers adopted regenerative practices. Capacity building ensured that change was practical, scientific, and scalable. ICCRL ಪ್ರಾಜೆಕ್ಟಿಂದ
ಮೊದಲಿಗೆ ನಮಗೆ ಮೂಡಿಗೆರೆ ಕೃಷಿ ಇಲಾಖೆ KVKಯಲ್ಲಿ ಜೇನು ಕೃಷಿ ತರಬೇತಿನ ಕೊಡಿಸಿರೋ. ರೈತರಿಗೆ ಏನು ಅನುಕೂಲ ಆಗ್ತಾಯಿದೆ ಅಂತಂದರೆ ಅವರಿಗೆ ಈಗ ಜನಗಳು ಯಾವ ರೀತಿಯಾಗಿ ಕಾಫಿ ಬೆಳಿಬೇಕು, ಒಂದು ಅವೇರ್ನೆಸ್ ಯಾವ ರೀತಿಯಾಗಿ ಇಟ್ಕೋಬೇಕು, ಅವ್ರದ್ದು ಎಕನಾಮಿ ಇಂಪ್ರೂವ್ ಆಗಬೇಕು ಅಂತಂದರೆ. What began as training and technical support has grown into something deeper: courage, awareness, and a renewed relationship with the land. This program is not just improving yields today, it is nurturing healthier soil, stronger livelihoods, and a greener legacy for the generations to come.